ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಕರಾವಳಿ ಸೇರಿ ಪಶ್ಚಿಮ ಘಟ್ಟದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳಿಗೆ ಕೊನೆಗೂ ಜೀವ ಕಳೆ ಬಂದಿದೆ. ನೇತ್ರಾವತಿ ನದಿ ಮೈದುಂಬಿ ಹರಿತಾ ಇದೆ. ಕುಮಾರಧಾರ, ಫಲ್ಗುಣಿ ನದಿಗಳು ಕೂಡ ಮೈದುಂಬಿ ಹರಿತಾ ಇವೆ. ನೀರಿನ ಮಟ್ಟ ಹೆಚ್ಚಳವಾಗಿದೆ. ನೀರಿನ ಮಟ್ಟ ಏರಿಕೆಯಾದ ಬೆನ್ನಲ್ಲೇ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇದೆ. ಕರಾವಳಿಯಲ್ಲಿ ಇವತ್ತು ಮತ್ತೆ ರೆಡ್ ಅಲರ್ಟ್ನ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ನದಿ ತೀರದ ಜನರಿಗೆ ಕಟ್ಟೆಚ್ಚರದಿಂದ ಇರುವಂತೆ, ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ಹೋಗದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕರಾವಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಮತ್ತೆ ಮುಂಗಾರು ಚುರುಕುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಣ್ಣ ಪುಟ್ಟ ಎಲ್ಲ ನದಿಗಳು ಈಗ ಉಕ್ಕಿ ಹರಿತಾ ಇರುವಂಥದ್ದು. ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಪ್ರವಾಹ ಭೀತಿ ಮತ್ತೆ ಎದುರಾಗಿರುವಂಥದ್ದು. ನಾನೀಗ ಮಂಗಳೂರು ಹೊರವಲಯದ ಮರವೂರಿನ ಫಲ್ಗುಣಿ ನದಿಯ ತಟದಲ್ಲಿದ್ದೀನಿ. ನೋಡ್ಬೋದು, ಇದು ಮಂಗಳೂರಿನ ಹೊರವಲಯದಲ್ಲಿರುವಂಥ ಮರವೂರಿನ ಫಲ್ಗುಣಿ ನದಿಗೆ ಕಟ್ಟಲಾದಂತಹ ಒಂದು ಕಿಂಡಿ ಅಣೆಕಟ್ಟು. ಈ ಕಿಂಡಿ ಅಣೆಕಟ್ಟಿನ ನೀರಿನ ಮಟ್ಟ ಈಗ ಏರಿಕೆ ಆಗ್ತಾ ಇದೆ. ಒಂದು ವಾರದ ಹಿಂದೆ ಇಲ್ಲಿ ನೀರಿನ ಮಟ್ಟ ಇಷ್ಟಿರಲಿಲ್ಲ, ಆದರೆ ಈಗ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಈಗ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು. ನೀವು ನೋಡ್ಬೋದು ಯಾವ ಮಟ್ಟದಲ್ಲಿ ನೀರಿನ ಹರಿವು ಇದೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನದಿಗಳ, ಸಣ್ಣ ಪುಟ್ಟ ನದಿಗಳ ನೀರಿನ ಹರಿವು ಜಾಸ್ತಿ ಆಗ್ತಾ ಇರುತ್ತೆ. ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂಥ ಜನರಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಇದು ಫಲ್ಗುಣಿ ನದಿಯ ನೀರಿನ ಮಟ್ಟ. ಯಾಕಂದರೆ ಇಲ್ಲಿ ನೀರಿನ ಮಟ್ಟ ಹೆಚ್ಚಾದಂತೆ ಆ ಭಾಗದಲ್ಲಿ ನೀವು ನೋಡ್ಬೋದು, ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆ. ಆ ಬ್ರಿಡ್ಜ್ನ ಆ ಕಡೆ ಇರುವಂಥದ್ದು ಅದ್ಯಪಾಡಿ ಗ್ರಾಮ. ಆ ಅದ್ಯಪಾಡಿ ಗ್ರಾಮ ಇಡೀ ಜಲಾವೃತಗೊಳ್ಳುತ್ತೆ. ಆ ಜಲಾವೃತಗೊಂಡಂತೆ ಅದ್ಯಪಾಡಿ ಗ್ರಾಮ ದ್ವೀಪದಂತಾಗಿಬಿಡುತ್ತೆ. ಅಲ್ಲಿ ದೋಣಿಯ ಮೂಲಕವೇ ಸಂಚರಿಸಬೇಕಾದಂತಹ ಒಂದು ಅನಿವಾರ್ಯತೆ ನಿರ್ಮಾಣವಾಗುತ್ತೆ. ಈ ಹಿನ್ನೆಲೆ ಅಲ್ಲಿಯ ಜನರಿಗೂ ಕೂಡ ಈಗ ಭಯ ಆವರಿಸಿರುವಂಥದ್ದು. ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ವಿಪತ್ತು ನಿರ್ವಹಣೆಗೆ ಈಗಾಗಲೇ ಸಭೆಗಳನ್ನು ನಡೆಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರೋದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 115 ಕಾಳಜಿ ಕೇಂದ್ರಗಳನ್ನು ಈಗ ಗುರುತಿಸಲಾಗಿರುವಂಥದ್ದು. ಹಾಗೆಯೇ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಕೂಡ ಗುರುತಿಸಲಾಗಿದೆ. ವಿಪತ್ತು ಪೀಡಿತ ಪ್ರದೇಶಗಳನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿರುವಂಥದ್ದು. ಪ್ರವಾಹ ಪೀಡಿತ ಪ್ರದೇಶವಾಗಿ ಎಲ್ಲೆಲ್ಲಿ ಪ್ರವಾಹ ಬರುತ್ತೆ ಅಂತಹ ಪ್ರದೇಶಗಳನ್ನು ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಗುರುತಿಸಲಾಗಿದೆ. ಹಾಗೆಯೇ 92 ಪ್ರದೇಶಗಳನ್ನು ಜಿಲ್ಲಾಡಳಿತ ಗುರುತಿಸಿರುವಂಥದ್ದು. ಹಾಗೆಯೇ ಸಂಭವ್ಯ ಭೂಕುಸಿತವಾಗುವಂತಹ ಪ್ರದೇಶಗಳನ್ನು ಕೂಡ ಜಿಲ್ಲಾಡಳಿತ ಈಗ ಗುರುತಿಸಿದೆ. ಸರಿಸುಮಾರು 88 ಭೂಕುಸಿತವಾಗುವಂಥ ಪ್ರದೇಶಗಳನ್ನು ಕೂಡ ಜಿಲ್ಲಾಡಳಿತ ಗುರುತಿಸಿದೆ. ಹಾಗೆಯೇ ಅದರಲ್ಲಿ ಬೆಳ್ತಂಗಡಿಯಲ್ಲಿ 35 ಅತಿ ಹೆಚ್ಚು 35 ಭೂಕುಸಿತ ಸಂಭವಿಸುವಂತಹ ಒಂದು ಪ್ರದೇಶವನ್ನು ಜಿಲ್ಲಾಡಳಿತ ಗುರುತಿಸಿದೆ. ಹಾಗೆಯೇ ಸರ್ಚ್ ಆ್ಯಂಡ್ ರೆಸ್ಕ್ಯೂಗೆ ಎಕ್ವಿಪ್ಮೆಂಟ್ಸ್ಗಳನ್ನು ಈಗಾಗಲೇ ರೆಡಿಯಾಗಿ ಜಿಲ್ಲಾಡಳಿತ ಇಟ್ಕೊಂಡಿರುವಂಥದ್ದು. NDRF SDRF ಟೀಮ್ಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಇಟ್ಕೊಂಡಿರುವಂಥದ್ದು. ಎಲ್ಲ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡಿರುವಂಥದ್ದು. ಈಗಾಗಲೇ ಇತ್ತೀಚೆಗೆ ವಿಪತ್ತು ನಿರ್ವಹಣೆಗೆ ಉಸ್ತುವಾರಿ ಹೊತ್ತಂತಹ ಖಾದರ್ ಅವರು, ಸಚಿವ ಖಾದರ್ ಅವರು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಸಭೆ ನಡೆಸಿ ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಸನ್ನದ್ಧರಾಗಿರಬೇಕು. ಹಾಗೆಯೇ ಕೇಂದ್ರ ಸ್ಥಾನದಲ್ಲಿ, ಅಂದರೆ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಕೇಂದ್ರ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ತೆರಳಬಾರದು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ಮತ್ತೊಂದು ಕಡೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಹಾಗೆ ನಾಳೆ ರೆಡ್ ಅಲರ್ಟ್ನ ಸೂಚನೆಯನ್ನು ನೀಡಲಾಗಿದೆ. ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೂ ಬೀಸ್ತಾ ಇದೆ. ಗಾಳಿಯ ವೇಗಕ್ಕೆ ಕಡಲ ತೀರದಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ.
ದೊಡ್ಡ ಗಾತ್ರದ ಅಲೆಗಳು ನದಿ ತೀರಕ್ಕೆ ಬಂದಪ್ಪಳಿಸ್ತಾ ಇವೆ. ಮಲ್ಪೆ ಕಡಲ್ ತೀರದ ಸಮೀಪ ಕಡಲ್ ಕೊರೆತ ಆಗ್ತಾ ಇದೆ. ಪಡುಕೆರೆಯಲ್ಲಿ ಕಡಲ್ ಕೊರೆತ ಕಂಡು ಬರ್ತಾ ಇದೆ. ನದಿ ಪಾತ್ರದ ಪ್ರದೇಶ ಹಾಗೆ ಕಡಲ ತೀರದಲ್ಲಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ ಅಲ್ಲಿರುವಂತಹ ನಿವಾಸಿಗಳಿಗೆ. ಮಳೆ ಪ್ರಮಾಣ ಕಡಿಮೆ ಆದರೂ ಕೂಡ ಇವತ್ತು ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ನೀಡಿದೆ. ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಇನ್ನೊಂದು ಕಡೆ ಕಡಲ ತೀರದಲ್ಲಿ ದೊಡ್ಡ ಮಟ್ಟದ ಗಾಳಿ ಬೀಸ್ತಾ ಇದೆ. ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ, ಆಲ್ಮೋಸ್ಟ್ 55ರಿಂದ 56 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರುವಂಥದ್ದು. ನಾನೀಗ ಮಲ್ಪೆ ಕಡಲ ತೀರದ ಸಮೀಪದಲ್ಲಿರುವಂಥ ಪಡುಕೆರೆ ಬೀಚ್ನಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಗಾಳಿ ಎಷ್ಟರ ಮಟ್ಟದ ವೇಗ ಇದೆ ಅಂದರೆ ಸಾಧ್ಯಕ್ಕೆ ನಮಗೆ ನಿಲ್ಲಕ್ಕೆ ಅಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಗಾಳಿ ಬೀಸ್ತಾ ಇದೆ. ಇನ್ನೊಂದು ಕಡೆ ಕಡಲ್ ಕೊರೆತಗಳು ಶುರುವಾಗಿರುವಂಥದ್ದು. ಪಡುಕೆರೆ ಬೀಚ್ನ ಆಸುಪಾಸು ಭಾಳಷ್ಟು ಮನೆಗಳಿರುವಂಥದ್ದು. ಆದರೆ ಈಗ ಈ ಭಾಗದಲ್ಲಿ ಕಡಲ್ ಕೊರೆತ ಶುರುವಾಗಿದೆ. ದೊಡ್ಡ ಮಟ್ಟದ ಅಲೆಗಳು ಕಡಲ ತೀರಕ್ಕೆ ಹೊಡಿತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಗಾಳಿ ಎಷ್ಟರ ಮಟ್ಟಿಗೆ ವೇಗಿದೆ ಅಂದರೆ ಇವತ್ತು ಅತಿ ಹೆಚ್ಚು ಗಾಳಿ ಬೀಸ್ತಾ ಇರುವಂಥದ್ದು. 50ರಿಂದ 55 ಕಿಲೋಮೀಟ್ರ್ ಗಾಳಿ ಬೀಸ್ತಾ ಇದೆ. ತೆಂಗಿನ ಮರಗಳು ತೆಂಗಿನ ಮರಗಳು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿನ ಗಾಳಿಯ ವೇಗ ಇದೆ, ಒತ್ತಡ ಇದೆ ಅನ್ನುವಂಥದ್ದು ಕಾಣ್ತಾ ಇದೆ. ಈ ಭಾಗದ ನಿವಾಸಿಗಳು ಭಾಳಷ್ಟು ಆತಂಕದಲ್ಲಿರುವಂಥದ್ದು. ಯಾಕಂದರೆ ಗಂಟೆಗೂ ಗಾಳಿಯ ವೇಗ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಕಡಲ ಅಲೆಗಳ ಹೊಡೆತ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಕಡಲಿಗೆ ಅಪ್ಪಳಿಸ್ತಾ ಇದೆ. ನೋಡ್ತಾ ಇರ್ಬೋದು ದೂರದ ಒಂದು ದ್ವೀಪ ಇದೆ. ದ್ವೀಪದ ಕಲ್ಲುಗಳ ಮೇಲೆ ದೊಡ್ಡ ಮಟ್ಟದ ಅಲೆಗಳು ಅಪ್ಪಳಿಸ್ತಾ ಇರುವಂಥದ್ದು. ಹಾಗಾಗಿ ಸದ್ಯ ಮಲ್ಪೆ ಇರ್ಬೋದು, ಪಡುಕೆರೆ ಇರ್ಬೋದು ಮತ್ತು ಮರವಂತೆ ಉದ್ದಕ್ಕೂ ಇರುವಂತಹ ಕಡಲ ತೀರದಲ್ಲಿ ಆತಂಕಗಳು ಮನೆ ಮಾಡಿರುವಂಥದ್ದು. ದೊಡ್ಡ ಮಟ್ಟದ ಅಲೆಗಳು ಈಗ ಕಡಲಿಗೆ ಅಪ್ಪಳಿಸ್ತಾ ಇದೆ. ಭಾಳಷ್ಟು ಪ್ರಕ್ಷುಬ್ಧ ಆಗಿರುವಂಥದ್ದು. ಎಂದಿನಂತೆ ಇಲ್ಲ ಈ ಕಡಲಿನ ಸ್ಥಿತಿ. ಆದರೆ ದೊಡ್ಡ ಮಟ್ಟದ ಅಲೆಗಳು ಬೀಸ್ತಾ ಇರೋದ್ರಲ್ಲಿ ಈ ಭಾಗದ ನಿವಾಸಿಗಳು ಭಾಳಷ್ಟು ಆತಂಕದಲ್ಲಿದ್ದಾರೆ. ಇನ್ನೊಂದು ಕಡೆ ಕಡಲಿಗೆ ಹಾಕಿದಂತಹ ಕಲ್ಲುಗಳು ಎಲ್ಲವೂ ಸಮುದ್ರ ಪಾಲಾಗ್ತಾ ಇರುವಂಥದ್ದು. ಪ್ರತಿ ವರ್ಷ ಮಳೆಗಾಲ ಬಂದ ಕೂಡಲೇ ಇದೊಂದು ಆತಂಕ ಇಲ್ಲಿ ಸರ್ವೇ ಸಾಮಾನ್ಯ. ಒಂದು ರೀತಿ ಕಡೆ ಜಿಲ್ಲಾಡಳಿತ ಇರ್ಬೋದು, ಈ ಉಸ್ತುವಾರಿ ಸಚಿವರು ಇರ್ಬೋದು ಬಂದು ಒಂದು ರೀತಿಯ ಮೀಟಿಂಗನ್ನು ಮಾಡ್ತಾರೆ ಮತ್ತು ಈ ಭಾಗದಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆ ಆಗುತ್ತೆ. ಆದರೆ ಆ ಸಭೆ ಕೇವಲ ಸಭೆಗೆ ಸೀಮಿತ ಆಗುವಂಥದ್ದು. ಒಂದು ತಾತ್ಕಾಲಿಕ ಒಂದು ಪರಿಹಾರ ಈವರೆಗೂ ಕಂಡುಕೊಳ್ಳಿಕ್ಕಾಗಿಲ್ಲ. ಒಂದು ಕೆಲವು JCBಯನ್ನು ಖರೀದಿ ಮಾಡಿಕೊಳ್ಳಿ ಮತ್ತು ಕಲ್ಲುಗಳನ್ನು ಹಾಕಿ ಅನ್ನುವಂಥ ಒಂದು ಮಾತುಗಳು ಬರ್ತಾ ಬಿಟ್ಟರೆ ಈವರೆಗೂ ಯಾವ ಶಾಶ್ವತ ಪರಿಹಾರ ಇಲ್ಲ. ನೋಡ್ತಾ ಇರ್ಬೋದು ಗಾಳಿಯ ವೇಗ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕಡಲು ದೊಡ್ಡ ಮಟ್ಟದಲ್ಲಿ ಅಪ್ಪಳಿಸ್ತಾ ಇರುವಂಥದ್ದು. ಸದ್ಯ ಇವತ್ತು ರೆಡ್ ಅಲರ್ಟ್ ಇರುವಂಥದ್ದು, ನಾಳೆ ಆರೆಂಜ್ ಅಲರ್ಟ್ ಇದೆ. ಅದು ರೆಡ್ ಅಲರ್ಟ್ ಮತ್ತೆ ರೆಡ್ಗೆ ತಿರುಗುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯ ಮಳೆ ಇಲ್ಲ. ಇನ್ನೊಂದು ಕಡೆ ಗಾಳಿಯ ವೇಗ ಹೆಚ್ಚಾಗ್ತಾ ಇದೆ. ನಗರ ಭಾಗದಲ್ಲೂ ಕೂಡ ಒಂದಷ್ಟು ಗಾಳಿ ವೇಗ ಇರುವಂಥದ್ದು. ಹಾಗಾಗಿ ಬಿಟ್ಟು ಮಳೆ ಬರ್ತಾ ಇದೆ. ಬಿಸಿಲು ಮಳೆ ಈ ರೀತಿಯ ಒಂದು ಮಿಶ್ರಣದ ಚಿತ್ರಣ ಇರುವಂಥದ್ದು ನೋಡ್ತಾ ಇರ್ಬೋದು. ಕಡಲಿಗೆ ಸಂಪೂರ್ಣವಾಗಿ ಅಪ್ಪಳಿಸ್ತಾ ಇದೆ. ಭಾಳಷ್ಟು ಕಲ್ಲುಗಳು ಈಗಾಗಲೇ ಸಮುದ್ರ ಪಾಲಾಗಿರುವಂಥದ್ದು. ಒಂದಷ್ಟು ರಸ್ತೆಗೆ ಹಾಕಿದಂಥ ಮರಳಿನ ದಿಬ್ಬಗಳು ಕೂಡ ಅದು ಕೂಡ ಸಮುದ್ರ ಪಾಲಾಗುವಂಥದ್ದು ಆಗ್ತಾ ಇದೆ. ಸದ್ಯ ಕಡಲ ತೀರದಲ್ಲಿ ಭಾಳಷ್ಟು ಆತಂಕದ ವಾತಾವರಣ ಇರುವಂಥದ್ದು. ನಮಗೆ ನಿಲ್ಲಕ್ಕೆ ಸಾಧ್ಯವಿಲ್ಲ ಆ ಪರಿಸ್ಥಿತಿ ಸದ್ಯ ಈ ಭಾಗದಲ್ಲ. ಮರವಂತೆ ಇರ್ಬೋದು, ಮಲ್ಪೆ ಇರ್ಬೋದು, ಮುಖ್ಯವಾಗಿ ಪಡುಕೆರೆ ಭಾಗದಲ್ಲಿ ಪ್ರತಿ ವರ್ಷ ಈ ಮಳೆಗಾಲ ಅನ್ನುವಂಥದ್ದು ಆತಂಕದಲ್ಲಿ ದಿನ ಕಳೆಯುವಂಥ ಸ್ಥಿತಿ ಈ ಭಾಗದ ನಿವಾಸಿಗಳದ್ದು. ಉದ್ದಕ್ಕೂ ಮನೆಗಳಿದೆ. ಅವರೆಲ್ಲರಿಗೂ ಆತಂಕದ ವಾತಾವರಣ ಸದ್ಯಕ್ಕೆ ಇರುವಂಥದ್ದು.
ಮಧ್ಯಾಹ್ನದ ಬಳಿಕವಂತೂ ಅತಿ ಹೆಚ್ಚು ಆಗುವಂಥದ್ದು 55 ಸುಮಾರು ಹವಾಮಾನ ಇಲಾಖೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಈಗಾಗಲೇ ಎಚ್ಚರಿಕೆ ನೀಡಿದೆ. ಆದರೆ 55ರಿಂದ 60 ಕಿಲೋಮೀಟರ್ ವೇಗಕ್ಕೂ ಹೆಚ್ಚಾಗಬಹುದು. ಹಾಗೆ ಸದ್ಯಕ್ಕೆ ಕಡಲ ತೀರದಲ್ಲಿ ಬಹಳಷ್ಟು ಪ್ರಕ್ಷುಬ್ಧ ವಾತಾವರಣ ಇರುವಂಥದ್ದು. ಯಾರು ಕೂಡ ಪ್ರವಾಸಿಗರು ಈ ಭಾಗದಲ್ಲಿ ಇನ್ನೂ ಮಳೆಗಾಲ ಮುಗಿಯುವವರೆಗೂ ಬರಬೇಡಿ ಅನ್ನುವಂಥ ಮನವಿಯನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡಿದೆ. ಆದರೂ ಕೂಡ ಒಂದಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಒಂದಷ್ಟು ಜಿಲ್ಲಾಡಳಿತ ಬಲೆಗಳ ರೀತಿಯಲ್ಲಿ ಮೆಶ್ಗಳನ್ನು ಹಾಕಿರುವಂಥದ್ದು. ಆದರೂ ಕೂಡ ಅದನ್ನು ಮೀರಿ ಒಂದಷ್ಟು ಕಡೆ ಕೆಲವು ಕಡೆಗಳಲ್ಲಿ ಸಮುದ್ರಕ್ಕೆ ಇಳಿಯುವಂಥದ್ದು ಆಗ್ತಾ ಇದೆ. ಆದರೆ ನೋಡ್ತಾ ಇರ್ಬೋದು ಕಡಲಿನ ಒತ್ತಡ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದು. ಸದ್ಯ ಜಿಲ್ಲಾಡಳಿತ ಕಡಲು ಕೊರೆತಾ ಇರ್ಬೋದು, ಬೇರೆ ಬೇರೆ ಪ್ರಾಕೃತಿಕ ವಿಕೋಪಗಳು ಆಗದಂತೆ ಮತ್ತಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ. ಇನ್ನು ಹಾಸನದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಾಸನದ ಸಕಲೇಶಪುರ ಭಾಗದಲ್ಲಿ ನಿರಂತರ ಮಳೆಯ ಕಾರಣಕ್ಕಾಗಿ ಗುಡ್ಡ ಕುಸಿತವೂ ಸಂಭವಿಸ್ತಾ ಇದೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏಕಾಏಕಿ ಮಣ್ಣು ಜರಿದಿದೆ. ಜೆಸಿಬಿಯಿಂದ ಅದನ್ನು ತೆರವುಗೊಳಿಸುವಂತಹ ಸಿಬ್ಬಂದಿ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 75 ಪ್ರತಿ ಬಾರಿ ಮಳೆಗಾಲ ಶುರುವಾದಂತಹ ಸಂದರ್ಭದಲ್ಲೂ ಹಲವು ಭಾಗಗಳಲ್ಲಿ ಈ ರಸ್ತೆಯಲ್ಲಿ ಭೂಕುಸಿತ ಸಂಭವಿಸ್ತಾನೆ ಇರುತ್ತೆ. ಈಗ ಮತ್ತದೇ ಆತಂಕ, ಜೊತೆಗೆ ಮರಗಳು ಕೂಡ ರಸ್ತೆ ಪಾಲಾಗುವಂಥ ಭಯ ವಾಹನ ಸವಾರರಲ್ಲಿ ಕಾಡ್ತಾ ಇದೆ. ಸಕಲೇಶಪುರ ಭಾಗದಲ್ಲಿ ಕಳೆದ 2 ದಿನಗಳಿಂದ ಮಳೆಯ ಆರ್ಭಟ ಜೋರಾಗಿದೆ. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75 ಹಲವೆಡೆ ಈಗ ನೀವು ನೋಡ್ತಾ ಇರ್ಬೋದು ಗುಡ್ಡ ಕುಸಿತ ಉಂಟಾಗಿದೆ ಮತ್ತು ಮಣ್ಣು ಕೂಡ ರಸ್ತೆ ಮೇಲೆ ಬಂದಿರೋಂಥದ್ದು. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಎಲ್ಲೆಲ್ಲಿ ಮಣ್ಣು ಕುಸಿದಿದೆ ಆ ಭಾಗದಲ್ಲಿ ಮಣ್ಣನ್ನು JCB ಮತ್ತು ಟಿಪ್ಪರ್ ಮೂಲಕ ಮಣ್ಣನ್ನು ತೆರವುಗೊಳಿಸೋಂಥ ಎಲ್ಲ ಕಾರ್ಯಕ್ಕೂ ಸಹ ಮುಂದಾಗಿದ್ದಾರೆ. ಇದಲ್ಲದೆ ನಾವು ನೋಡ್ತಾ ಇರ್ಬೋದು ಆನೆಮಾಲ್ ಸ್ವಲ್ಪ ಮುಂದೆ ಏನಿದೆ ಇಲ್ಲಿ ತೋಟ ಇರೋಂಥದ್ದು, ಅಂದರೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂಗೆ ತೋಟ ಇದೆ. ಆ ತೋಟದ ಬಳಿ ಇರೋಂಥ ಗುಡ್ಡದ ಮೇಲಿರೋಂಥ ಕೆಲವು ಭಾಗದ ಮಣ್ಣು ಕುಸಿದಿದೆ. ಮತ್ತು 10 ಮರಗಳನ್ನು ಸಹ ನೀವು ನೋಡ್ತಾ ಇರ್ಬೋದು. ಯಾವ ಸಂದರ್ಭದಲ್ಲಾದರೂ ಮರಗಳು ರಸ್ತೆಗೆ ಬೀಳೋಂಥ ಸಾಧ್ಯತೆ ಇರೋವಂಥದ್ದು. ಇಲ್ಲಿ ಸಾಕಷ್ಟು ಅಂದರೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಮೇಲೆ, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಇಲ್ಲಿ ಸ್ಥಳೀಯರು ಮತ್ತಿರ್ಬೋದು ಪರಿಸರವಾದಿಗಳು ಸಾಕಷ್ಟು ಆರೋಪ ಮಾಡ್ತಾ ಇರೋಂಥದ್ದು ಏನು ಅಂದರೆ, ಏನು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಶುರು ಮಾಡಿದ್ರು ಅವೈಜ್ಞಾನಿಕವಾಗಿ ಮಾಡ್ಯಾರೆ ರಸ್ತೆ ಕಾಮಗಾರಿ. ಯಾಕೆ ಅಂದರೆ ರಸ್ತೆಯನ್ನು ಏನು ಮಣ್ಣನ್ನು ತೆಗಿಬೇಕಾದ್ರೆ 45 ಡಿಗ್ರಿ ಆ ಥರ ತೆಗಿಬೇಕಿತ್ತು. ಬಟ್ 90 ಡಿಗ್ರಿ ಮಣ್ಣನ್ನು ತೆಗೆದಿರೋ ಕಾರಣ ಈ ರೀತಿ ಆಗಿರೋಂಥದ್ದು. ಮತ್ತು ಈಗಾಗಲೇ 10 ಮರಗಳು ಬುಡ ಸಮೇತ ಕಾಣ್ತಾ ಇರೋಂಥದ್ದು. ಯಾವ ಸಂದರ್ಭದಲ್ಲಾದರೂ ಕೂಡ ಆ ಮರಗಳು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಅಂದರೆ ವಾಹನ ಸವಾರರ ಮೇಲೆ ಬೀಳೋಂಥದ್ದು ಅಥವಾ ವಾಹನಗಳ ಮೇಲೆ ಬೀಳೋಂಥದ್ದು, ಇಲ್ಲ ರಸ್ತೆ ಬದಿಯಲ್ಲಿ ಏನು ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಮೇಲೆ ಬೀಳೋಂಥ ಎಲ್ಲ ಸಾಧ್ಯತೆಗಳು ಕೂಡ ಇರೋಂಥದ್ದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ಸೂಕ್ತವಾದ ಕ್ರಮವನ್ನು ಸಹ ತೆಗೆದುಕೊಳ್ಬೇಕು ಅಂತ ಇಲ್ಲಿ ಗ್ರಾಮಸ್ಥರು ಸ್ಥಳೀಯರು ಆಗ್ರಹಪಡಿಸ್ತಾ ಇರೋಂಥದ್ದು. ಇದಲ್ಲದೆ ಹಲವು ಕಡೆ ಇದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ. ಈ ರೀತಿ ಮಾಡಬಾರ್ದು, ಕೂಡಲೇ ಎಚ್ಚೆತ್ಕೋಬೇಕು. ಅವಘಡನ ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋ ಸ್ಥಳೀಯರು ಆಗ್ರಹಪಡಿಸ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಸಕಲೇಶಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.